ಚಿಂತನೆ ಪ್ರಾರ್ಥನೆ. ಚಿಂತನ ಧರ್ಮ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರದಾರಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಅಂದರೆ ಈ ಲೋಕದಲ್ಲಿ ಮನುಷ್ಯನ ಜೀವನವೇ ಅಶಾಶ್ವತ. ಅವನು ಗಳಿಸಿದ ಹಣ, ಯೌವನ, ಪತ್ನಿ, ಪುತ್ರರು ಇವು ಯಾವುದೂ ಶಾಶ್ವತವಲ್ಲ. ಆದರೆ ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಧರ್ಮ, ಅದರಿಂದ ಗಳಿಸಿದ ಕೀರ್ತಿ ಇವೆರಡೂ ಶಾಶ್ವತವಾಗಿ ನಿಲ್ಲುವಂತಹದ್ದು. ಯಥೋ ಧರ್ಮ ತಥೋ ಜಯಃ ಸ್ವಧರ್ಮೇ ನಿಧನಂ ಶ್ರೇಯಃ ಎಂದಿದ್ದಾರೆ ಹಿರಿಯರು. ಸನಾತನ ಧರ್ಮದಲ್ಲಿ 4 ವಿಧದ ಪುರುಷಾರ್ಥಗಳಿವೆ. ಅವುಗಳೆಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳಲ್ಲಿ ಅತಿ ಶ್ರೇಷ್ಠವಾದುದು ಮೋಕ್ಷ. ಮೋಕ್ಷವೆಂದರೆ ಮುಕ್ತಿ, ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗುವುದು ಎಂದು ಅರ್ಥ. ಅಂದರೆ ಮೋಕ್ಷ ದೊರಕಬೇಕಾದರೆ ಧರ್ಮ ಎಂಬ ಪುರುಷಾರ್ಥವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಧರ್ಮಚಕ್ರ ಪ್ರವರ್ತನಾಯ ಅಂದರೆ ಒಳ್ಳೆಯದನ್ನು ಓಲೈಸಲಿಕ್ಕಾಗಿ, ಪಾಪನಾಶಕ್ಕಾಗಿ, ಬಹುಜನ ಹಿತಕ್ಕಾಗಿ ಧರ್ಮಚಕ್ರ ಇರುವುದು. ಧರ್ಮ ಹಾಗೂ ವಿಜ್ಞಾನದ ಬಗ್ಗೆ ಹೇಳುತ್ತಾ, ಧರ್ಮವಿಲ್ಲದ ವಿಜ್ಞಾನ ಕುಂಟು ಹಾಗೂ ವಿಜ್ಞಾನವಿಲ್ಲದ ಧರ್ಮ ಕುರುಡು ಎಂದಿದ್ದಾರೆ. ಅಂದರೆ ಧರ್ಮ ಹಾಗೂ ವಿಜ್ಞಾನ ಎರಡೂ ಪೂರಕ ಅಲ್ಲವೇ? ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ. ಅಂದರೆ ಧರ್ಮವೇ ಜಗತ್ತಿನ ಆಧಾರ. ಜಗತ್ತು ಎಂದರೆ ಮಾನವ. ಮಾನವ ಸಂತುಷ್ಟನಾಗಿರಬೇಕಾದರೆ ಅವನಿಗೆ ಒಳ್ಳೆಯ ಆಹಾರ ಮುಖ್ಯ. ಅದಕ್ಕೆ ಸಕಾಲದಲ್ಲಿ ಬೆಳೆಯನ್ನು ಬೆಳೆಯಬೇಕು. ಬೆಳೆ ಬೆಳೆಯಲು ಮಳೆಯ ಅವಶ್ಯಕತೆ ಇದೆ. ಮಳೆ ಬರಬೇಕಾದರೆ ಧರ್ಮಾಚರಣೆಯನ್ನು ಮಾಡಬೇಕು. ಮಳೆಯು ಧರ್ಮವನ್ನು ಅವಲಂಬಿಸಿದೆ. ಧರ್ಮಾಚರಣೆ ಎಂದರೆ ಪೂಜೆ, ಪುನಸ್ಕಾರ, ಹೋಮ, ಹವನ, ಇತರರಿಗೆ ಒಳ್ಳೆಯದನ್ನು ಬಯಸುವುದು, ಯಾರನ್ನೂ ಕೆಟ್ಟದಾಗಿ ನೋಡದಿರುವುದು, ಸರ್ವರನ್ನು ಸಮನಾಗಿ ಕಾಣುವುದು, ಪ್ರಕೃತಿಯನ್ನು ಪೂಜಿಸುವುದು, ಪರಿಸರವನ್ನು ಸಂರಕ್ಷಿಸುವುದು, ತನ್ನ ಧರ್ಮಕ್ಕೆ ಹಾನಿಯಾಗದ ವ್ಯವಸಾಯ ಶ್ರೇಷ್ಠ ಎಂದು ಹಿರಿಯರು ತಿಳಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳೋಣ. ಪ್ರತಿಯೊಂದು ಕೆಲಸ ಸುಗಮವಾಗಿ ಆದಾಗ ನಾವು ನಮಗರಿವಿಲ್ಲದೆಯೇ ಥ್ಯಾಂಕ್ ಗಾಡ್ ಎಂದು ಉಚ್ಚರಿಸಿರುತ್ತೇವೆ. ನಮಗೆ ಗೊತ್ತಿಲ್ಲದೆಯೇ ಭಗವಂತನ ನಾಮಸ್ಮರಣೆ ಮಾಡಿರುತ್ತೇವೆ. ಕೆಲವೊಮ್ಮೆ ತುಂಬ ಕಷ್ಟದಲ್ಲಿದ್ದಾಗ ಭಗವಂತನನ್ನು ಸ್ಮರಣೆ ಮಾಡುತ್ತೇವೆ. ಅಂದರೆ ನಾವು ಸಂತಸದಲ್ಲಿದ್ದಾಗ ಅವನ ನೆನಪನ್ನು ಮಾಡಿಕೊಳ್ಳುವುದಿಲ್ಲ. ಇದು ಸರಿಯಲ್ಲ. ಬದಲಿಗೆ ಸತ್ಯ, ಧರ್ಮ, ನ್ಯಾಯ ಮಾರ್ಗದಲ್ಲಿ ಸದಾ ಸಾಗುವಂತಾದರೆ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಾ ಭಗವಂತನ ಕೃಪೆಗೂ ಕೂಡ ಪಾತ್ರರಾಗಬಹುದು. ಒಂದು ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಸ್ವೀಕರಿಸುವ ಬದಲು ನಮ್ಮ ಮತ ಧರ್ಮಗಳ ತತ್ವಗಳನ್ನು ಚೆನ್ನಾಗಿ ಪಾಲಿಸಬೇಕಾಗಿದೆ. ನಾವು ನಮ್ಮ ಧರ್ಮದ ಆದರ್ಶ ವ್ಯಕ್ತಿಯಾಗಬೇಕಾಗಿದೆ. ಎಲ್ಲ ಧರ್ಮಗಳ ಮೂಲತತ್ವ ಒಂದೇ ಎಂಬುದನ್ನು ಮರೆಯಬಾರದು ಅಲ್ಲವೇ? ಅಜರಾಮರುವತ್ ಪ್ರಾಜ್ಞಃ ವಿದ್ಯಾಂ ಅರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಎಂದಿದೆ ಸುಭಾಷಿತ. ಅಂದರೆ ಮುಪ್ಪು ಮರಣಗಳ ಚಿಂತೆಯನ್ನು ಬದಿಗೊತ್ತಿ ವಿದ್ಯೆಯನ್ನು ಸಂಪಾದಿಸು, ಮೃತ್ಯುವು ಜುಟ್ಟಿಗೆ ಕೈ ಇಟ್ಟಾಗಿದೆ ಎಂದು ಎಚ್ಚರದಿಂದ ಧರ್ಮವನ್ನಾಚರಿಸು ಎಂದಿದೆ. ಇನ್ನೊಂದು ಸುಭಾಷಿತ ಈ ರೀತಿ ಇದೆ: ವಿದ್ಯಾಕ್ಷಯಂ ಯಾಸ್ಯತಿ ಕಾಲ ಪರ್ಯಯಾತ್ ಸುಬದ್ಧ ಮೂಲ ನಿಪತಂತಿ ಪಾದಪಃ ಜಲಂ ಜಲಸ್ಥಾನಗತಂ ಚ ಶಿಷ್ಯತಿ ಹುತಂಚ ದತ್ತಂಚ ತಥೈವ ತಿಷ್ಠತಿ. ಅಂದರೆ ಕಾಲವು ಗತಿಸಿದಂತೆಲ್ಲ ವಿದ್ಯೆಯು ಕ್ಷಯವಾಗುತ್ತಾ ಹೋಗುತ್ತದೆ. ಚೆನ್ನಾಗಿ ಬೇರು ಬಿಟ್ಟಿರುವ ಹೆಮ್ಮರಗಳು ಉರುಳಿ ಬೀಳುತ್ತವೆ. ನದಿ, ಕೆರೆ, ಬಾವಿಗಳಲ್ಲಿ ನೀರು ಕೂಡ ಬತ್ತಿ ಹೋಗುತ್ತದೆ. ಆದರೆ ಹೋಮ ಮಾಡಿದ್ದು ಮತ್ತು ದಾನ ಮಾಡಿದ್ದು ಮಾತ್ರ ನಾಶವಾಗದೆ ಸ್ಥಿರವಾಗಿಯೇ ಇರುತ್ತದೆ. ಆದರೆ ಯಜ್ಞೇಶ್ವರನಿಗೆ ಅರ್ಪಿಸಿದ ಆಹುತಿ, ಸತ್ಪಾತ್ರರಿಗೆ ಮಾಡಿದ ದಾನ ಎಂದಿಗೂ ನಶಿಸುವುದಿಲ್ಲ. ಅದರಲ್ಲೂ
ವಿದ್ಯಾದಾನ ಅನ್ನದಾನ ಶ್ರೇಷ್ಠವಾದುದು. ಇವುಗಳಿಂದ ದೊರೆತ ಫಲವು ಶಾಶ್ವತ.